ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಬಂಗಾರಮ್ಮ ಕಂಡೀಷನ್ನು ತುಂಬ ಕ್ರಿಟಿಕಲ್ ಆಗಿದೆ. ಅವ್ರು ಬದುಕೋದು ಕಷ್ಟ ಅನ್ಸುತ್ತೆ. ಇಲ್ಲ, ಬಂಗಾರಂಗೇನೋ ಹಾಕಿಲ್ಲ. ನನ್ ಬಂಗಾರಂಗ್ ಸಾನೆ ಶಕ್ತಿ ಐತೆ. ನನ್ ಬಿಟ್ಟು ಹಾಕಿಲ್ಲ. ನಮ್ಮವ್ವ ನನ್ ಬಿಟ್ಟು ಹಾಕಿಲ್ಲ. ಏನಾಯ್ತು? ನಮ್ಮವ್ವಂಗೆ ಏನೋ ಹಾಕಿಲ್ಲ. ಅವರು ಸಾನೆ ಗಟ್ಟಿ ಜೀವ. ಅವ್ರಿಗೇನು ಹಾಕಿಲ್ಲ ಅಲ್ವಾ? ಅವ್ರೆದ್ ಬಂದೇ ಬರ್ತಾರೆ. ನನ್ನ ಮಾತಾಡ್ಸ್ತಾರೆ. ಒಂದ್ ವೇಳೆ ಆ ಡಾಕ್ಟರ್ ಹೇಳ್ದಂಗೆ ನಮ್ಮವ್ವ ನಂತವ್ ಮಾತಾಡಿಲ್ಲ ಅಂದ್ರೆ ಇಲ್ಲ ಇಲ್ಲ, ನನ್ ಬಂಗಾರ ಇಲ್ಲ ಅಂದ್ರೆ ಈ ಕಂಟಿನ್ಯೂ ಇರಾಕಿಲ್ಲ. ಅತ್ತಿಗೇನು ಹೋಗಲ್ಲ. ಆ ದೇವ್ರು ನಮ್ ಕೈ ಬಿಡಲ್ಲ ರೀ. ಅವರು ನಿಮ್ಗೋಸ್ಕರನಾದ್ರೂ ಬಂದೇ ಬರ್ತಾರೆ, ನಿಮ್ಮ ಹತ್ರ ಮಾತಾಡ್ತಾರೆ. ಅಳ್ಬೇಡಿ, ಸುಮ್ಮನೆ. ನಮ್ಮ ವಾಪಸ್ ಬಂದೇ ಬರ್ತಾರೆ, ಮಾತಾಡ್ತಾಳೆ. ನಮ್ಮವಂಗೆ ಏನು ಆಗಕ್ಕಿಲ್ಲ. ಮಾತಾಡ್ಸ್ತಾರೆ. ಅವ್ರಿಗೆ ಏನಾದ್ರು ಆದ್ರೆ ನಂಗೆ ತಡ್ಕೊಳ್ಳೋ ದೇವರೇ ಶಕ್ತಿ ಇಲ್ಲ. ಇಲ್ಲ ರೀ, ಅವ್ರಿಗೇನು ಆಗಲ್ಲ. ನೀವು ಸಮಾಧಾನವಾಗಿರಿ. ನನ್ ಬಂಗಾರ ನಂಗೆ ಬರೀ ಅವ್ವ ಮಾತ್ರ ಅಲ್ಲ, ನನ್ ತ್ಯಾವ್ರವಳು. ಅವರಿಂದನೇ ಈ ಕಂಟಿ. ಬಂಗಾರ ಎದ್ ಬಾರೋ, ನನ್ಗೋಸ್ಕರ ಆದ್ರೆ ಎದ್ ಬಾರೋ ಬಂಗಾರ. ನೂರಾರು ಜನಕ್ಕೆ ನೆರಳು ಕೊಟ್ಟು ಜೀವ ಬಂಗಾರಮ್ಮನವ್ರು. ದೇವ್ರ ಅಂಥವ್ರಿಗೆ ಈ ಪರಿಸ್ಥಿತಿ ತಂದ್ಬಿಟ್ನಲ್ಲ. ಒಳ್ಳೆಯವ್ರಿಗೆ ಕಾಲ ಇಲ್ಲ ಅಂತಾರಲ್ಲ, ಅದಕ್ಕಿದೇ ಉದಾಹರಣೆ ಅನ್ನಿಸ್ತದೆ. ಅನ್ನ ಹಾಕಿದ ಮನೆ, ಗೊಬ್ಬರ ಹಾಕಿದ ಹೊಲ ಹಾಳಾಗಿ ಹೋಗಿಲ್ಲ ಅಂತಾರೆ. ಅದ್ರಿಲ್ಲಾಗಿದ್ದೇನು? ಅಳಿಯಂದ್ರ ಪರಿಸ್ಥಿತಿ ನೋಡಕ್ಕಾಯ್ತಿಲ್ವಲ್ಲ. ಮಗ ಸೊಸೆ ಜೊತೆ ನೆಮ್ಮದಿಯಾಗಿರ್ಬೇಕಾದ ಬಂಗಾರಮ್ಮನವರು ನಮ್ಮ ಸಹನನ್ನು ಕಾಪಾಡ್ತೀನಿ ಅಂತ ಬಂದು ಅವ್ರ ಜೀವಕ್ಕೆ ಕುತ್ತು ತಂದ್ಕೊಂಡ್ಬಿಟ್ರಲ್ಲ. ಛೇ ಇಲ್ಲ, ಅವ್ರನ್ನ ಈ ಪರಿಸ್ಥಿತಿಗೆ ತಂದಲ್ಲ, ಅವನು ಸರ್ವನಾಶ ಆಗೋಗ್ಬಿಡ್ಬೇಕು. ಈ ಸಂಚಿಗೆ ಅವನ ಜೊತೆ ಯಾರ್ಯಾರು ಕೈ ಜೋಡಿಸೋರೆ ಅವ್ರಿಗೆಲ್ಲ ಕುಷ್ಠರೋಗ ಬಂದ್ಬಿಡ್ಬೇಕು. ಅಯ್ಯಯ್ಯೋ, ಈ ಬೇತಾಳ ಬರ ಇಲ್ಲೇ ನಿಂತವನೆ. ಇನ್ನೇನೋ ಒಂದು ಪ್ರಶ್ನೆ ಕೇಳಿ ನನ್ನ ತಲೆ ತಿಂತಾನೋ ಏನೋ. ಈ ವಯ್ಯ ನೋಡೋದ್ರೊಳಗಡೆ ನನ್ನ ಮನೆ ಒಳಗಡೆ ಸೇರ್ಕೊಂಡ್ಬಿಡ್ಬೇಕು. ಛೇ, ಹೆಂಗಾಗೋಯ್ತು. ಹೇ ರಜೆ, ಅಲ್ಲ ರಜೆ, ಆಸ್ಪತ್ರೆನಾಗೆ ನಮ್ಮ ಜೊತೆಲೇ ಇದ್ದೆ, ಒಳ್ಳೆವ ಕಾಣಲಿಲ್ಲ. ಎಲ್ಲೋಗಿದ್ದೆ? ಈಟೊತ್ತಾದ್ಮೇಲೆ ಬರ್ತಾ ಇದೆಯಾ? ಏನು ಸಮಾಚಾರ? ಏನ್ ನನ್ನ ಆಸ್ಪತ್ರೆನಾಗೆ ಇದ್ದೆ. ಏನು ಗೇಟ್ ಕಾಯ್ತಾ ಆಯ್ತಾ? ಸುಮ್ಕೆ ಹೇಳ್ತೀಯ? ಇತ್ತೀಚೆಗೆ ನಿನ್ನ ಆಟ್ಲೆ ಜಾಸ್ತಿ ಆಗ್ಬಿಟ್ಟ. ಯೋ, ಬಾ ಇದೆ ಅಂತ ಯೋನೇನೋ ಬೊಗ್ಳು ಬೇಡ. ಆಸ್ಪತ್ರೆನಾಗೆ ಇದ್ದೆ ಅಂತ ಹೇಳ್ತಿಲ್ವಾ? ಇದನ್ನ ನಾನು ನಂಬಬೇಕು. ನೋಡಯ್ಯ, ನೀನ್ ನಂಬುದ್ರೆ ನಂಬು, ಬಿಟ್ರೆ ಬಿಡು. ನಾನು ಗೌರಮ್ಮ ಇದ್ದಿದ್ ವಾರ್ಡ್ನಾಗೆ ಇದ್ದೆ. ಯಾಕೆ? ಇಲ್ಲಿ ಸಲ್ಲದೆಲ್ಲ ಹೇಳಿ ಆ ಜಗನ್ ತಲೆ ಕೆಡ್ತಕ್ಕ. ರಾಜಿಗೆ ಅಂತ ದುರ್ಬುದ್ಧಿ ಇಲ್ಲ ಕಣಯ್ಯ. ಅದು ಜಗನ್ನು ಬೇರೆ ಪೇಷಂಟ್ಗಳನ್ನ ನೋಡಕ್ ಹೋಗಿದ್ದ. ಅವ್ನು ಬರೋ ತನಕ
ಗೌರಮ್ಮನ ಜೊತೆ ಇರೋಣ ಅಂತ ಇದ್ದೆ ಆಟೆಯ. ಏಟೆ ಆಗ್ಲಿ ಆ ಗೌರಮ್ಮ ಪುಟ್ಟಕ್ಕನ್ ಗೆಳ್ತಿ ಅಲ್ವೇ, ಅದಕ್ಕೆ. ನೀನು ಈ ಪಾಟಿ ಕಾಳಜಿ ತೋರಿಸ್ತಾ ಇರೋದು ನೋಡ್ರೆ ನಂಗೆ ಯಾಕೋ ಅನುಮಾನ ಬರ್ತಾಯ್ತಲ್ಲ. ದಿನ ಸಾಯರ್ಗೆ ಅಳೋರು ಯಾರು ಅಂತ ಅಲ್ಲ ಕಣಯ್ಯ. ನಿನಗೆ ನನ್ನ ಮ್ಯಾಕೆ ಆ ಪಾಟಿ ಅನುಮಾನ ಇದ್ರೆ ಮೈ ಪರ್ಚ್ಕೊ, ನನ್ನ ತಲೆ ತಿನ್ಬೇಡ. ಏನಕ್ಕೂ ಇವಳ ಮ್ಯಾಗ ಒಂದು ಕಣ್ಣು ಮಾಡಬೇಕು. ಇದನ್ನೇ ನೆಪ ಮಾಡ್ಕೊಂಡು ಬೇರೆ ಏನಾರ ಕಿತಾಪತಿ ಮಾಡಿದ್ರು ಮಾಡ್ತಾಳೆ. ನನ್ನ ಉಳ್ಸಕ್ವಾಗಿ ಅಮ್ಮವ್ರ ಜೀವಕ್ಕೆ ತೊಂದರೆ ಆಯ್ತಾ ಇದೆ. ಯಾಕ ಮನಸ್ಸು ಸ್ಯಾನ ಒದ್ದಾಡ್ತಾ ಐತೆ. ಅಮ್ಮವ್ರಿಗೇನೋ ಕೆಡುಕ ಆಗ್ಬೋದು ಅಂತ ಸೂಚನೆ ಕೊಡ್ತಾ ಐತೆ. ಅಮ್ಮವ್ರಿಗೇನೋ ಆಗ್ದಂಗೆ ಕಾಪಾಡ್ತಾಯಿ, ಕಾಪಾಡು. ಊರ್ ಜನರ ಬಾಳ್ಗೆ ಬೆಳಕಾಗಿದ್ದವ್ರನ್ನ 100 ವರ್ಷ ಬದುಕಂಗ್ ಮಾಡ್ಬೇಕಾದ್ದು ನಿನ್ನ ಕರ್ತವ್ಯ. ಜಗತ್ತೇ ಕಾಯೋಳು ನೀನು. ನಮ್ಮಮ್ಮವ್ರಿಗೆ ಎದುರಾಗಿರೋ ಆ ಇದನ್ನ ಎದುರಿಸಿ ಅವ್ರನ್ನ ಉಳಿಸ್ಕೊಡು. ಭೂಮಿ ಮ್ಯಾಕೆ ಒಂದು ಜೀವ ಋಣ ತೀರ್ಸಕ್ಕೆ ಪಿರಾಣ ಬಿಡಲೇಬೇಕು ಅಂತಾದ್ರೆ ನಾನು ಪಿರಾಣ ಬಿಟ್ಟು ಋಣ ತೀರಿಸ್ತೀನಿ. ಅದು ನಮ್ಮ ಅಮ್ಮವ್ರಿಗೇನು ಹಾಕ್ಕೊಡ್ದು. ಕೆಲವೊಂದು ಕಿತ ಭಕ್ತಿ ಜೊತೆಗೆ ರಕ್ತನೂ ಅರ್ಪಿಸ್ಬೇಕಾಯ್ತದೆ. ನೀನ ಇದೇ ಜೊತೆ ಹೋರಾಟ ಮಾಡಕ್ಕೆ ರಕ್ತದ ಅಭಿಷೇಕ ಆಗ್ಲೇಬೇಕು ಅಂದ್ರೆ ಈ ಪುಟ್ಟಕ್ಕ ಅದಕ್ಕೂ ಸೈ. ಅಮ್ಮವ್ರು ಸರಾದ್ರು ಅನ್ನೋ ಸುದ್ದಿ ನನಗ್ ಮುಟ್ಟ ಗಂಟ ನಾನು ಈ ಜಾಗ ಬಿಟ್ಟು ಕದ್ಲಕ್ಕಿಲ್ಲ. ಅಮ್ಮವ್ರು ಉಳಿಸ್ಕೊಡು.